ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬ್ರೈಡಲ್ ಮೇಕವರ್ ಉಂಟು. ಬ್ರೈಡ್ ಮತ್ತೆ ಮನೆಯವರಿಗೆ ಸಹ, ಮನೆಯವರು ಒಂದು 10-15 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಹೀಗೆ ನಾನು ಮೇಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಮೇಕಪ್ ಎಲ್ಲ ಹೇಗೆ ಆಗ್ತದೆ ಅಂತ ನೋಡುವ ಬನ್ನಿ ಫ್ರೆಂಡ್ಸ್. ಈಗ ಬೆಳಿಗ್ಗೆ 4 ಗಂಟೆ ಆಯಿತು. ನಾನು ಅವ್ರ ಹತ್ರ ಹೇಳಿದ್ದೇನೆ ಬೆಳಿಗ್ಗೆ 4 ಗಂಟೆಗೆ ಬರ್ತಾ ಇದ್ದೇನೆ ಅಂತೇಳಿ. ಆದರೆ ಅವರಿಗೆ ಹೇಳ್ತಾರೋ ಇಲ್ವಾ ಗೊತ್ತಿಲ್ಲ. ಯಾಕಂತೇಳಿದ್ರೆ ನಿನ್ನೆ ರಾತ್ರಿ ಅವ್ರದ್ದು ಸಂಗೀತ ಪ್ರೋಗ್ರಾಮು. ಹಾಗೆ ಸಂಗೀತ ಹೇಳಿದ್ರೆ ಖಂಡಿತ 1-2 ಗಂಟೆ ಆಗಿರ್ತದೆ. ನನಗೆ ಕೂಡ ಅವರು ಸಂಗೀತಿಗೆ ಬರಲೇಬೇಕು ಹೇಳಿದರು. ಆದರೆ ನನಗೆ ಹೋಗಲಿಕ್ಕೆ ಪ್ಯಾಕಿಂಗ್ ಮತ್ತು ಸಾರಿ ಎಲ್ಲ ಪ್ಲೀಟಿಂಗ್ ಮಾಡಲಿಕ್ಕಿತ್ತು. ಹಾಗಾಗಿ ನಾನು ಫಂಕ್ಷನಿಗೆ ಹೋಗಿರಲಿಲ್ಲ. ಅಂಕಿತಾ ಮತ್ತೆ ರೆಡಿ ಇದೆಯಲ್ಲ ಈಗ? ಇವಳು ಸೀನಿಯರ್ ಮೋಸ್ಟ್ ಅಲ್ಲನಾ ಈಗ? ಪಟ ಪಟ ಮಾಡಬೇಕೀಗ ಮೇಕಪ್ ಎಲ್ಲ. ಎಂತ ಹೇಳ್ಬೇಕೆಲ್ಲ ನಿಮ್ಮದೇ. ಡ್ರೆಸ್ಸಿಂಗ್ ಹೌದಾ? ಅವರಿಗೆ ಫೋನ್ ಮಾಡಿದ್ದೀನಿ, ಈಗ ಹೇಳ್ತಾರೆ ಆಯ್ತಾ. ಹೋದ್ಮೇಲೆ ಪಟ ಪಟ ಮಾಡಬೇಕು ಅಂಕಿತಾ. ಹಾಯ್ ನಮ್ರತ. ಮತ್ತೆ ಯಾವ ಥರ ಬೇಕು ಮೇಕಪ್ ಇವತ್ತು? ನನಗೆ ನೀವು ಡಿಸೈಡ್ ಮಾಡಿ ನನ್ನ ಫೇಸಿಗೆ ಹೇಗೆ ಸೂಟ್ ಆಗ್ತದೆ ಹಾಗೆ. ನಿನ್ನೆ ಸಂಗೀತದ್ದು ಅಮೇಝಿಂಗ್, ತುಂಬ ಒಳ್ಳೆಯದಾಗಿತ್ತು. ಸರಿ, ಓಕೆ. ನಮ್ಮ ಇವತ್ತಿನ ಬ್ರೈಡ್ ನಮ್ರತ ಅವ್ರದ್ದು ಸ್ಕಿನ್ ಟೋನ್ ತುಂಬ ಒಳ್ಳೆ ಉಂಟು. ಹಾಗೆ ನಾನು ಅವರಿಗೆ ಇವತ್ತು ನ್ಯಾಚುರಲ್ ಆಗಿ ಮೇಕಪ್ ಮಾಡ್ತೇನೆ. ಮೇಕಪ್ ಲುಕ್ ಫೈನಲ್ ಆಗಿ ಹೇಗೆ ಬರ್ತದೆ ಅಂತ ನೀವೇ ಹೇಳಿ ನನಗೆ ಕಮೆಂಟ್ ಮಾಡಿ. ರಮಣಕ್ಕನ ಫ್ಯಾಮಿಲಿಯವರು ಏನೇ ಫಂಕ್ಷನ್ ಇದ್ದರೂ ಮೇಕಪ್ಪಿಗೆ ನನ್ನನ್ನೇ ಕರೀತಾರೆ. ಹಾಗೆ ಅವರ ಫ್ಯಾಮಿಲಿಗೆಲ್ಲ ಹೆಚ್ಚಾಗಿ ನಾನೇ ಮೇಕಪ್ ಮಾಡೋದು. ಇದು ನೆಕ್ ಪೀಸಸ್ ಎಲ್ಲದು ಈಗಲೇ ಹಾಕಿಲ್ಲ ಅಥವಾ ಒಂದೆರಡು ಹಾಕಿದ್ರೆ ಸಾಕು? ಎಲ್ಲ ನಮ್ರತ ಅವರು ಸಹ ಅಷ್ಟೇ ಸುಮಾರು ವರ್ಷದಿಂದ ಬರ್ತಾ ಇದ್ದಾರೆ ನನ್ನೊಟ್ಟಿಗೆ. ತುಂಬ ಒಳ್ಳೆ ಹುಡುಗಿ. ನನಗೆ ತುಂಬ ಖುಷಿ ಆಗ್ತದೆ ಅವ್ರ ಹತ್ರ ಮಾತಾಡುವಾಗ. ಬ್ಯಾಂಗಲ್ಸ್ ನಂದು ಇದ್ರದ್ದು ಹಾಕೊಳ್ಳಿಲ್ಲ ಇನ್ನು ಮೊನ್ನೆ. ಇವರು ನೈಲ್ ಆರ್ಟ್ ಕೂಡ ಮಾಡಿಸಿದ್ದಾರೆ. ಹಾಗೆ ನೋಡಿ ಅವರದ್ದು ಫಿಂಗರ್ಸ್ ಎಲ್ಲ ಎಷ್ಟು ಚೆಂದ ಕಾಣ್ತಾ ಉಂಟು, ನೈಲ್ಸ್ ಎಲ್ಲ ಅಂತೇಳಿ. ಮತ್ತು ಮೆಹಂದಿ ಡಿಸೈನ್ ಸಹ ಅಷ್ಟೇ ತುಂಬ ಒಳ್ಳೆ ಹಾಕಿದ್ದಾರೆ ಮೆಹಂದಿಯವರು. ಮೆಹಂದಿ ಒಳ್ಳೆ ಆಗಿದೆ ಕೈಯಲ್ಲಿ. ಅವರ ಕೈಗೆ ಒಳ್ಳೆ ಸೂಟ್ ಆಗ್ತಾ ಉಂಟು ಅದು ಡಿಸೈನ್. ಸೊಂಟದ ಬಾಕ್ಸಲ್ಲಿ ಉಂಟು ಅಲ್ಲ? ಅಲ್ಲ, ಸಾಕಲ್ಲ? ತಿರ್ಗು ಚೈತಲೆ. ಈ ಸಾರಿ ಉಡ್ಬೇಕಲ್ಲ ನೀವು? ನಿದ್ರೆ ಬರೋದಲ್ಲ? ತುಂಬ ಚೆನ್ನಾಗಿದೆ. ನನಗೆ ಹೇಗೆ ಬೇಕಿತ್ತು ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಖುಷಿ ಅವನು ಡೇರಿಗೆ? ಖುಷಿ ಖುಷಿ. ಅಕ್ಕನ ಮದುವೆ ಅದೇ ಇದೆ. ಅಕ್ಕ ಚಂದ ಆಗಿದ್ದ, ನೀನು ಚಂದ ಆಗಿದೆ. ಅಕ್ಕನೂ ಚಂದ, ತಂಗಿನೂ ಚಂದ. ಅಮ್ಮ ಚಂದ ಆಗಿದೆ, ನೀ ಚಂದ ಆಗಿದ್ದ. ಅಮ್ಮ ಚಂದ ಆಗಿದೆ, ನೀ ಚಂದ ಆಗಿಲ್ಲ. ನೀ ಚಂದ ಎಂತ ಚಂದ ಗೊತ್ತುಂಟ? ನೀವು ಗೊಂಬೆ ಅಲ್ಲ? ಗೊಂಬೆ. ಅದನ್ನು ಕೊಟ್ಟಿದ್ದೇನೆ ನಾನು.
ಇವರಿಗೆ ಇವತ್ತು ನಾವು ಫುಲ್ ಮಲ್ಲಿಗೆ ಜಲ್ಲಿ ಹಾಕ್ತಾ ಇದ್ದೇವೆ. ಸೂಪರಾ? ನೀವು ಸಹ ಸೂಪರ್ ಅಲ್ಲ? ಎಲ್ಲರ ಹತ್ರ ಫ್ರೆಂಡ್ಗಳ ಹತ್ರ ಹೇಳುದಂತೆ ನಾನು ಸೀರೆ ಹಾಕ್ತೇನೆ ಅಕ್ಕನ ಮಗಳಿಗೆ. ಹೌದಾ? ಅವಳಿಗೊಂದು ಒಮ್ಮೆದ್ದು ನಾನು ಹಾಕಿದ್ದು ನೋಡಿ ಅಂತ ಸರಿ ಇಲ್ಲದ್ರೆ ಹೇಳ್ಬೇಕಾಯ್ತಾ ಅವಳಿಗೆ. ಸಾಕಲ್ಲ ಅಷ್ಟು ಸರಿ ಆಯ್ತಲ್ಲ. ಪ್ರತಿಯೊಂದು ತಾಯಿಗೂ ಕೂಡ ಅಷ್ಟೇ ಮಕ್ಕಳು ರೆಡಿ ಆಗೋದನ್ನು ನೋಡೋದೇ ಒಂದು ಆನಂದ. ಹಾಗೆ ರಮಣಕ್ಕನಿಗೂ ಕೂಡ ಅಷ್ಟೇ ಮಗಳು ಫುಲ್ ರೆಡಿಯಾದ ಮೇಲೆ ತುಂಬ ಖುಷಿಯಾಯಿತು ಅವರಿಗೆ ಮಗಳನ್ನು ಮದುಮಗಳ ಅಲಂಕಾರದಲ್ಲಿ ನೋಡಿ. ಸೊ ಇವತ್ತು ನಮ್ದು ಇದು ಫಸ್ಟ್ ಬ್ರೈಡಲ್ ಲುಕ್. ಆಂಟಿ ಆ್ಯಂಡ್ ಟೀಮ್ ಮಾಡಿದ್ದಾರೆ ನಂದು. ಸೊ ಮುಂಚೆಯಿಂದ ಸಹ ನಾನು ಆಂಟಿ ಹತ್ರನೇ ಬರ್ತಿದ್ದೆ ಫ್ರಮ್ ಐ ಥಿಂಕ್ ಸ್ಕೂಲ್ ಡೇಸಿಂದನೂ. ಈಗನೂ ಆಂಟಿ ಹತ್ರನೇ ಇಟ್ಸ್ ಮೈ ಬ್ರೈಡಲ್ ಲುಕ್. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಯಾ ಖುಷಿ ಆಯಿತು. ಸೂಪರ್ ಆಯ್ತಾ? ಖುಷಿಯಾ? ಹಾಂ ನೋಡ ಬಳೆ ಎಲ್ಲ ತೋರಿಸಿ. ಮೆಹಂದಿ ನೋಡುವ. ವಾವ್ ಸೂಪರ್. ಫ್ರೆಂಡ್ಸ್, ನಾವೆಲ್ಲ ಒಟ್ಟಿಗೆ ಆನ್ ಟೈಮ್ ಎಲ್ಲರಿಗೆ ಸಹ ರೆಡಿ ಮಾಡಿ ಬಿಟ್ಟಿದ್ದೇವೆ. ನಮ್ಮ ಟೀಮಲ್ಲಿ ಜಯ, ಅಂಕಿತಾ, ಸನ್ನಿಧಿ ಹಾಗೆ ಸುನೀತಾ ಅವರಿದ್ದರು. ನೀವು ಹೋಗಿ. ಮದುವೆ ಟೈಮಲ್ಲೆಲ್ಲ ವಾದ್ಯದವರು ಮನೆಗೆ ಬಂದು ಮತ್ತು ದಿಬ್ಬಣದೊಟ್ಟಿಗೆ ವಾದ್ಯ ಹಾಲಿಗೆ ಹೋಗೋದಿತ್ತು. ಬಟ್ ನಾನು ರೀಸೆಂಟಾಗಿ ಎಲ್ಲಿ ಸಹ ನೋಡಲಿಲ್ಲ ವಾದ್ಯದವರು ಮನೆಗೆ ಬಂದು ವಾದ್ಯ ಮಾಡ್ತಾ ಇರೋದು. ಬಟ್ ಇವರದ್ದು ಮನೆಗೆ ಬಂದು ವಾದ್ಯದವರು ಮತ್ತೆ ಹಾಲಿಗೆ ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲ ಟ್ರೆಡಿಷನಲ್ ಮುಂಚೆದು ಎಲ್ಲ ಕ್ರಮ ಸಹ ಮಾಡಿದ್ದಾರೆ, ಬಳೆ ಇಡುವ ಶಾಸ್ತ್ರದಿಂದ ಹಿಡಿದು. ಮುಂದಿನ ಇವರ ದಾಂಪತ್ಯ ಜೀವನಕ್ಕೂ ಕೂಡ ಒಳ್ಳೆಯ ಶುಭ ಸೂಚನೆಯನ್ನು ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಬಾಂಧವರು ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಗ್ರಾಮ ದೇವರು ಹೆರ್ಗಾ ದುರ್ಗಾ ಪರಮೇಶ್ವರಿ ದೇವರನ್ನು ಪ್ರಥಮವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ, ಹಾಗೆ ಪ್ರಥಮ ಪೂಜಿತ ಶ್ರೀ ಮಹಾಗಣಪತಿ ದೇವರನ್ನು. ಫ್ರೆಂಡ್ಸ್, ಮನೆಯಲ್ಲೆಲ್ಲ ಅವರನ್ನು ರೆಡಿ ಮಾಡಿ ಆಯಿತು. ಈಗ ನಾನು ಹಾಲಿಗೆ ಹೋಗ್ತಾ ಇದ್ದೇನೆ. ಹಾಲ್ ಅವರದ್ದು ಉಡುಪಿಯ ಟೈಮ್ ಸ್ಕ್ವೇರ್ ಬಿಲ್ಡಿಂಗ್ನಲ್ಲಿರುವ ಓಷನ್ ಪರ್ಲ್ ಹಾಲಲ್ಲಿ. ಹಾಗೆ ಅವರಿಗೆ ನೆಕ್ಸ್ಟ್ ಸಾರಿ ಚೇಂಜ್ ಮಾಡಲಿಕ್ಕೆ ಉಂಟು, ಹಾಗೆ ನಾನು ಹೋಗ್ತಾ ಇದ್ದೇನೆ. ಮತ್ತು ಹುಡುಗನ ಕಡೆಯವರು ನಾರ್ತ್ ಸೈಡ್ನವರು, ಹಾಗೆ ಅವರದ್ದು ಡ್ಯಾನ್ಸ್ ಎಲ್ಲ ತುಂಬ ಇರ್ತದೆ ನೋಡಿ. ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳಿ. ಹುಡುಗನ ಸೈಡಿದು ಫುಲ್ ಡ್ಯಾನ್ಸ್ ಆಗ್ತಾ ಉಂಟು ಅಲ್ಲಿ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ನೋಡಿ, ನನ್ನ ಇಷ್ಟ ದೇವರು ಗಣಪತಿ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ.
ನಾವೀಗ ಹಾಲಿಗೆ ಬಂದಾಯಿತು. ಈಗ ನಮ್ರತ ಅವರಿಗೆ ನಾನು ನೆಕ್ಸ್ಟ್ ಸಾರಿ ಹಾಕಿದ್ದೇನೆ, ರೆಡ್ ಕಲರ್ ಸಾರಿ. ಅದರಲ್ಲಿ ಕೂಡ ಅಷ್ಟೇ ಅವರು ತುಂಬ ಚೆಂದ ಕಾಣ್ತಾ ಇದ್ರು. ಎಲ್ಲರಿಗೆ ಸಹ ಮೇಕಪ್ ಇಷ್ಟ ಆಯಿತು. ನನ್ನ ಮೇಕಪ್ ಬಗ್ಗೆ ಮದುಮಗ ಏನು ಕಮೆಂಟ್ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಫ್ರೆಂಡ್ಸ್, ಮದುವೆ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿತ್ತು. ಫುಡ್ಡು ಕೂಡ ಅಷ್ಟೇ, ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಎರಡೂ ಕಡೆದು ಸಹ ಫುಡ್ಡೆಲ್ಲ ಇತ್ತು. ಫುಡ್ಡು ತುಂಬ ಟೇಸ್ಟ್ ಕೂಡ ಇತ್ತು. ಫಂಕ್ಷನ್ ಸಹ ಅಷ್ಟೇ, ಕೂತ್ಕೊಂಡು ಊಟ ಮಾಡೋರಿಗೆ ಕೂತ್ಕೊಂಡು, ಮತ್ತು ಬಫೆ ಸಹ ಇತ್ತು. ನಾಳೆ ಹುಡುಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಉಂಟು, ಅದರದ್ದು ವಿಡಿಯೋ ಕೂಡ ನಾನು ನೆಕ್ಸ್ಟ್ ಹಾಕ್ತೇನೆ. ಜಿಗ್ಗ ಇದು ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಿತ್ತು ನೀವು. ಸಾರಿ ಒಂದು ಹಾಕಿದೆ ಅಷ್ಟೇ. ಮತ್ತೆ ರಮಣಕ್ಕೆ ಒಂದು ಸಾರಿ ತಗೊಂಡು ಬಂದು ನೀವು ನನ್ನ ಮಗಳ ಮದುವೆಗೆ ಸಾರಿ ಹಾಕ್ಬೇಕು ಹೇಳಿದ್ದಾರೆ. ಹಾಗೆ ಮತ್ತೆ ನಾನು ಒಂದು ಸಾರಿ ತಗೊಂಡು ಬಂದು ಹಾಕಿದೆ ಅಷ್ಟೇ. ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಏನಿಲ್ಲ. ಹೇರ್ ಸ್ಟೈಲ್ ಏನಿಲ್ಲ. ನನಗೆ ಸ್ವಲ್ಪ ಮೇಕಪ್ ಮಾಡ್ತೀರಾ? ಮೇಕಪ್ ಸ್ವಲ್ಪ ಮೇಕಪ್ ಎಲ್ಲ ಹುಡುಗಿರು ಮಾತ್ರ ಮೇಕಪ್ ಮಾಡಬೇಕಾ? ಅಲ್ಲ, ಈಗ ನಿಮಗೆ ಮದುವೆ ನಾನು ಮಾಡ್ತಿದ್ದೆ. ಮದುವೆ ಮಾಡ್ತೀಯಾ? ಮದುವೆಯಲ್ಲಿ ಮದುವೆ ಮಾಡ್ತೇನೆ. ಮದುವೆ ಆಗ್ತೀಯಾ? ಮೇಕಪ್ ಮಾಡ್ತೇನೆ. ಮದುವೆ ಆದ್ರೆ ಮಾತ್ರ ಮೇಕಪ್, ಇಲ್ಲಾದ್ರೆ ಸುಮ್ಮನೆ ಬೇಡಲ್ಲ. ಇದು ನೋಡಿ ಮದುಮಗಳ ಕೊಡೆ. ಇವತ್ತು ಮದುವೆಗೆ ಬರುವಾಗ ಅವರಿಗೆ ನೋಡಿ ಡಿಫ್ರೆಂಟ್ ಉಂಟಲ್ವಾ. ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.